ಕೋಲಾರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮತ್ತಿಕುಂಟೆ ಕೃಷ್ಣ ಅವರು, ಕೋಲಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ವಿಜಯಲಕ್ಷ್ಮಿ ಅವರು ಅಸ್ತಿತ್ವದಲ್ಲಿಯೇ ಇಲ್ಲದ ಅಶೋಕ್ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಹಣ ಡ್ರಾ ಮಾಡಿದ್ದಾರೆ. ಹೋಟೆಲ್ ಅನ್ನಪೂರ್ಣ ಎಂಬ ನಕಲಿ ಹೆಸರಿನಲ್ಲಿ ಹಣ ಡ್ರಾ ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿ ಯಾವುದೇ ಬಿಲ್ಗಳು ಇರುವುದಿಲ್ಲ. ಕಿರಣ್ ಎಂಟರ್ಪ್ರೈಸಸ್, ಶ್ವೇತಾ ಧ್ವನಿವರ್ಧಕ, ವಿಶ್ವಕರ್ಮ ಎಂಟರ್ಪ್ರೈಸಸ್, ನಂದಕಿಶೋರ್ ಎಂಟರ್ಪ್ರೈಸಸ್ ಸೇರಿದಂತೆ ಹಲವು ನಕಲಿ ಸಂಸ್ಥೆಗಳ ಹೆಸರಿನಲ್ಲಿ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಹಣವನ್ನು ಲೂಟಿ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಹೆಸರಿನಲ್ಲಿಯೂ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ವಿವಿಧ ಬ್ಯಾಂಕ್ಗಳ ಖಾತೆಗಳಿಗೆ ಹಣವನ್ನು ಸಂದಾಯ ಮಾಡಿ ಲಕ್ಷಾಂತರ ರೂಪಾಯಿ ವಂಚಿಸಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ಈ ಸಂಬಂಧ ವಿಜಯಲಕ್ಷ್ಮಿ ಅವರ ಅವಧಿಯ ಎಲ್ಲ ಬಿಲ್ಗಳ ಕುರಿತು ಇಲಾಖಾ ವಿಚಾರಣೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ತಕ್ಷಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ವಿಜಯಲಕ್ಷ್ಮಿ ಅವರನ್ನು ಅಮಾನತು ಮಾಡಬೇಕೆಂದು ಒತ್ತಾಯಿಸಿದರು. ಈ ರಂಗಮಂದಿರದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಕೆಲಸಗಾರನ ಅಕೌಂಟ್ಗೆ ಎಂಟರ್ಪ್ರೈಸಸ್ ಅಂತ ಮಾಡಿ ದುಡ್ಡು ಹಾಕಿ ಆ ದುಡ್ಡನ್ನು ಡ್ರಾ ಮಾಡಿ ಇಲಾಖೆ ಅಧಿಕಾರಿ ತಗೊಳ್ಳುವಂಥ ಇದು ನಿಯಮ. ಇದು ಫಸ್ಟ್ನೇ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಡೀಟೇಲ್ಸ್ ಇಲ್ಲಿದೆ. ನೀವು ಯಾವುದೇ ಬಿಲ್ಗಳಿಗೆ GST ಇಲ್ಲ, CGST ಇಲ್ಲ, ಸಿಗ್ನೇಚರ್ಸ್ ಇಲ್ಲ. ಸಿಗ್ನೇಚರ್ ಆಯಮ್ಮೆ ಸೇಫ್ ಪೆನ್ನಲ್ಲಿ ಆಯಮ್ಮೆ ಮಾಡಿದ್ರು. ಕಲಾ ಪ್ರತಿಭೋತ್ಸವಕ್ಕೆ ಅಶೋಕ್ ಎಂಟರ್ಪ್ರೈಸಸ್ ಸಂಘಟನಾ ವೆಚ್ಚ ಅಂತ ಇಲ್ಲಿಂದ ಕೇಳಿ ಇವನು ಕಸ ಗುಡಿಸೋದು. ಅಶೋಕ್ ಒಬ್ಬರೇನ, ಬೇರೆ ಎಲ್ಲರೂ ಈಗ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೋ ಅವರು ರಂಗಮಂದಿರದ ಸಿಬ್ಬಂದಿ ಹೊರಗುತ್ತಿಗೆ ನೌಕರರು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರೋ ಎಲ್ಲರ ಹುಡುಗ ಇವ್ರು ಏನು ಮಾಡ್ತಾರೆ, ಅವ್ರದೇ ಎಂಟರ್ಪ್ರೈಸಸ್ ಅಂತ ಮಾಡ್ಕೊಂಡು ಅವ್ರದೇ ಹೋಟೆಲ್ ಅಂತ ಕೊಡೋದು. ಹೆಸರು ಮಾತ್ರ ಅವರು, ಅಕೌಂಟ್ ನಂಬರ್ ಇವರು. ದಯವಿಟ್ಟು ನಾನು ನಿಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ತೀನಿ, ಇದನ್ನು ನೀವು ಇದನ್ನ ತನಿಖೆ ಮಾಡಿ. ಈಶ್ವರ್, CTV ನ್ಯೂಸ್, ಕೋಲಾರ.